ನಮಸ್ಕಾರ ಟಿವಿ2ಗೆ ಸ್ವಾಗತ. ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದ ವಿಶೇಷ ಕಾರ್ಯಕ್ರಮ. ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಸಹ ದೇವಸ್ಥಾನದ ಅಧ್ಯಕ್ಷರಾದ ವರ್ತೂರು ಕೃಷ್ಣಪ್ಪರವರ ನೇತೃತ್ವದಲ್ಲಿ ದೇವರಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರಹ್ಮರಥೋತ್ಸವ. ಅಲಂಕೃತಗೊಂಡ ಲಕ್ಷ್ಮೀನರಸಿಂಹ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಬ್ರಹ್ಮರಥದಲ್ಲಿ ಕುಳ್ಳಿರಿಸಿ ತಮಟೆ ವಾದ್ಯಗಳ ಭವ್ಯ ಮೆರವಣಿಗೆಯೊಂದಿಗೆ ಬೀದಿಗಳಲ್ಲಿ ಸಾಗಿಸಲಾಯಿತು. ಗಣ್ಯರು ಮತ್ತು ಭಕ್ತಾದಿಗಳ ಭೇಟಿ. ಈ ಪುಣ್ಯ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಹಲವಾರು ಗಣ್ಯರು ಆಗಮಿಸಿ ದೇವರ ದರ್ಶನ ಪಡೆದರು. ಅನ್ನದಾಸೋಹ. ದರ್ಶನಕ್ಕೆ ಬಂದ ಭಕ್ತರಿಗಾಗಿ ಸಾಂಪ್ರದಾಯಿಕ ಶೈಲಿಯ ಬಾಳೆಲೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸಮಾಜ ಸೇವೆಗೆ ಹಾರೈಕೆ. ವರ್ತೂರು ಕೃಷ್ಣಪ್ಪರವರು ಮಾಡುತ್ತಿರುವ ಸಮಾಜ ಸೇವೆಯನ್ನು ಶ್ಲಾಘಿಸಿದ ಮುಖಂಡರು ಮತ್ತು ಭಕ್ತರು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಮಾಡುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಹಾರೈಸಿದರು. ವಿಶೇಷ ಕೊಡುಗೆ. ಕ್ಷೇತ್ರದ ಮುಖಂಡರಾದ ಉದಯ್ ಕುಮಾರ್ ರವರ ಹುಟ್ಟುಹಬ್ಬದ ಅಂಗವಾಗಿ ವರ್ತೂರು ಕೃಷ್ಣಪ್ಪ ಹಾಗೂ ಯುವ ಮುಖಂಡ ನಾಗೇಶ್ ಅವರು ದೇವಸ್ಥಾನಕ್ಕೆ ನೂತನವಾಗಿ ಆರ್ಚ್ ಗೋಪುರವನ್ನು ನಿರ್ಮಿಸಿ ದೇವರಿಗೆ ಸಮರ್ಪಿಸಿದರು. ಅವತಾರದ ಕಾರಣ ದುರುಳರ ದಿಕ್ಮಾರಣ ತರೆಯಲೀಗ ಹರಿಯುತ್ತಿದೆ ರುದಿರದ ನದಿ 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 ನದಿ. ನಮಃ ರುದ್ರ ರೂಪಂ ನಮಃ ಉಗ್ರ ರೂಪಂ ನಂ 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 ನರಸಿಂಹ ನಮಃ. ನಮಃ ರುದ್ರ ರೂಪಂ ನಮಃ ಉಗ್ರ ರೂಪಂ ಜೈ 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 ನರಸಿಂಹ ಜೈ. ಯೋಗಾನುಯೋಗಿ ಲಕ್ಷ್ಮೀ ನರಸಿಂಹ ಭಾವಾನುರಾಗಿ ಲಕ್ಷ್ಮೀ ನರಸಿಂಹ. ಯೋಗಾನುಯೋಗಿ ಲಕ್ಷ್ಮೀ ನರಸಿಂಹ ಭಾವಾನುರಾಗಿ ಲಕ್ಷ್ಮೀ ನರಸಿಂಹ. ಕಣ್ಣ ಮುಚ್ಚಿ ಕುಳಿತೆ ಲೋಕ ಎಲ್ಲ ಮರೆತೆ ಯೋಗ ನಿದ್ರೆ ಮಾಡಿ ಬ್ರಹ್ಮದಲ್ಲಿ ಬೆರೆತೆ ಕಾಲಾತೀತ ಬ್ರಹ್ಮಾಂಡ ನೀತಾನೆ. ಸರಿಗರಿ ಸನಿ ಸರಿ ಸನ್ನಿ ಧನಿ ಸನಿ ದಪ ಮ ಪದ್ದಪ್ಪ ರಿಗಮ ಪಮ ಪದ್ದಪ ನೀದಾರೆ. ಯೋಗಾನುಯೋಗಿ ಲಕ್ಷ್ಮೀ ನರಸಿಂಹ ಭಾವಾನುರಾಗಿ ಲಕ್ಷ್ಮೀ ನರಸಿಂಹ. ಲಕ್ಷ್ಮೀನರಸಿಂಹ ದೇವಸ್ಥಾನದ ಅಧ್ಯಕ್ಷರು. ಇದು ಸತತವಾಗಿ 14 ವರ್ಷದಿಂದ ಸತತವಾಗಿ ದೇವಸ್ಥಾನ ಓಪನ್ ಆಗಿದೆ. ಆಮೇಲೆ ಏನಂದ್ರೆ ವಿಶೇಷ, ಈ ಪ್ರತಿ ವರ್ಷನೂ ಮಳೆ ಬೀರ್ತಾ ಇರ್ತಾರೆ ಲಕ್ಷ್ಮೀನರಸಿಂಹ ಸ್ವಾಮಿ ದಿನ ಪವಾಡದ್ದು. ಆಮೇಲೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರ ಎದುರು ಹೇಳ್ತೀನಿ. ನಮ್ಮ ಕಾರ್ಪೊರೇಟ್ 5 ಲಕ್ಷ ಕೊಟ್ಟಿದ್ದಾರೆ, ಕೃಷ್ಣಾರೆಡ್ಡಿ ಅವರು 5 ಲಕ್ಷ ಕೊಟ್ಟಿದ್ದಾರೆ, MCC ಮತ್ತೆ ಎಲ್ಲ ನಮ್ಮ ಶ್ರೀನಣ್ಣ ಕಂಪ್ಲೀಟು ಎಲ್ಲಾ ಸಹಕಾರದಿಂದ ದೇವಸ್ಥಾನ ಆಗಿರೋದು. ನಾನು ಕಾರ್ಯಕರ್ತ ಅಷ್ಟೇ. ಪ್ರತಿಯೊಂದು ಸಹಕಾರದಿಂದ ಇವತ್ತು ಬಂಡ್ಲೆತ್ ಕೊಟ್ಟ, MCC ಬಂಡ್ಲೆತ್ ಕೊಟ್ಟ, ಇವಪ್ಪನು ಬಂಡ್ಲೆ ಕೊಡ್ತಾನೆ. ಇಲ್ಲಿಂದ ಗೋಲಕ್ಕೆ ಎತ್ಕೊಂಡು ಹೋಗ್ಬೇಕು. ನೀನ್ ನೋಡಪ್ಪ ತೂಕದಿಂದ ನಾನು ಕೊಡ್ತೀನಿ ಹೋಗಪ್ಪ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಇಲ್ಲ. ಇದು ಏನು ಅಂದ್ರೆ ಮಹಿಮೆ. ಇದರಲ್ಲಿ ಪೂಜೆ ಮಾಡಿಕೊಂಡು 6 ತಿಂಗಳು ಒಳಗಡೆ ಒಳ್ಳೆ ರಿಸಲ್ಟ್ ಬರ್ತದೆ. ಅದಕ್ಕೆ 2000 ಜನ ಫಸ್ಟ್ ಇಯರ್, 2ನೇ ವರ್ಷ 2.5, ಇವಾಗ ಈ ಸಲ 5,000 ಜನ. ಹಂಗೆ ಹೋಗ್ತಾ ಹೋಗ್ತಾ ಮಿನಿಮಮ್ 1 ಲಕ್ಷ, 1 ಲಕ್ಷದಿಂದ 5 ಲಕ್ಷ. ಇದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ, ಇಲ್ಲಾಂದ್ರೆ ಈ ಗ್ರೌಂಡ್ ಅಲ್ಲಿ ಮಾಡ್ದಂಗೆ 30,000 ಜನಕ್ಕೆ ನಾನು ಒಂದು 20,000 ಜನಕ್ಕೆ ಹಾಕ್ಬೇಕು ಅಂತ ಭರವಸೆ ಇದೆ. ಅದಕ್ಕೆ ಎಲ್ಲರೂ ಈ ಅಪ್ಪನಿಗೆ ನೆಕ್ಸ್ಟ್ ಕಾರ್ಪೊರೇಟ್ ಆಗ್ಲಿ, ಕೇರ್ಕೊಂಡು MLA ಆಗ್ಲಿ, ಆ ಅಪ್ಪನು ಒಳ್ಳೆ ಸ್ಥಾನದಲ್ಲಿ ಇನ್ನ ಆಗ್ಲಿ. ಎಲ್ಲಾರ್ಗು ನಮ್ ಸೀನಣ್ಣ ನಮ್ಗೆಲ್ಲಾರ್ಗು ಆಕಾಂಕ್ಷಿ ಈತಿಂದ ಒಳ್ಳೇದಾಗ್ಲಿ. ನಾನು ಆಕಾಂಕ್ಷಿ, ನನ್ಗೂ ಒಳ್ಳೇದಾಗ್ಲಿ. ಎಲ್ಲಾರ್ಗು ಒಳ್ಳೇದಾಗ್ಲಿ. ನಮ್ಮ ಹೃದಯಪೂರ್ವವಾಗಿ ನಮ್ಮ ವರ್ತೂರಲ್ಲಿ ಇದುವರೆಗೂ ಒಳ್ಳೆ ಮೋರಿಗಳು, ಒಳ್ಳೆ ಎಲ್ಲಾ ಕೆಲ್ಸಗಳು ಏನೇನ್ ಬೇಕು ಆ ಅಪ್ಪನ ಬಿಟ್ಟ ಮೇಲೆ ಇವಾಗ ವರ್ತೂರು ಅನಾದಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಆ ತರ ಲೀಡರ್ ಬರ್ಬೇಕು, ಒಳ್ಳೆ ಕೆಲ್ಸಗಳಾಗ್ಬೇಕಂತ ವಿನಂತಿ. ಈ ಅಪ್ಪ ಬಂದಿದ ತಕ್ಷಣ ರಾತ್ರಿ ಈ ವಿಪರೀತ ಮಳೆ, ಇದು ವರ್ತೂರಲ್ಲಿ ತಣ್ಣಗಾಗ್ಬಿಟ್ಟಿದೆ. ತೇರಿಗೆ ನೀರ್ ಹಾಕ್ಬೇಕು 20 ಲಾರಿ ಅನ್ಕೊಂಡೆ, ಆದ್ರೆ ಅದೊಂದು ಉಳಿತಾಯ ಆಯ್ತು. ಇನ್ನೇನ್ ಹೇಳ್ಬೇಕು? ಕಾರ್ಯಕ್ರಮ ಬೆಳಿಗ್ಗೆ
ಇವಾಗ ತೇರು ರಥಸಪ್ತಮಿ ಆಮೇಲೆ 3 ದಿನದ ಸತತವಾಗಿ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಕಲ್ಯಾಣೋತ್ಸವ, ನಿನ್ನೆ 1,200 ಜನ ಕಲ್ಯಾಣಕ್ಕೆ ಸೇರಿಸಿದ್ರು. ಬೆಳಿಗ್ಗೆ ಪೂರ್ಣಾವತಿ 5,000 ಊಟ, ಸಾಯಂಕಾಲ ಭಜನೆ ಇದೆ, ಗನ್ಸಾಲದು. ಆಮೇಲೆ ಊರ ಒಳಗಡೆ ಕಂಪ್ಲೀಟ್ ತೇರು ಸತತವಾಗಿ 3 ದಿನ ಸತತವಾಗಿ ನಡೀತದೆ. ತೇರು ಕಂಪ್ಲೀಟ್ ಆಗ್ತದೆ. ಏನಂದ್ರೆ ವಿಶೇಷ ಅಲಂಕಾರ ರಥೋತ್ಸವಕ್ಕೆ ಇಲ್ಲಿ ಭಗವಂತನಿಗೆ, ಆಮೇಲೆ ವಿಶೇಷ ಎಲ್ಲ ಬಂದವರೆಲ್ಲ ಪವರ್ ಇದೆ ಭಗವಂತನಿಗೆ ಅಂತಾರೆ. ಇಲ್ಲಿ ಹೇಳಿದ್ನಲ್ಲ 6 ತಿಂಗಳಿಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಆಮೇಲೆ ಏನು ಹೋಗ್ತಾ 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 ಇಂಪ್ರೂವ್ಮೆಂಟ್ ಆಗ್ತದೆ. ಇದು ಮುಂದಿನ ದಿನಗಳಲ್ಲಿ ಇನ್ನ ಇಂಪ್ರೂವ್ ಆಗ್ತದೆ. ಎಲ್ಲರದು ಸಹಕಾರ. ಲಕ್ಷ್ಮೀ ನರಸಿಂಹಸ್ವಾಮಿಯ 14ನೇ ವರ್ಷದ ಜಯಂತಿ. ಈ 14ನೇ ವರ್ಷ ನಿರಂತರವಾಗಿ ನಡೀತಾ ಇರ್ತದೆ ವರ್ತೂರು ಪ್ರಕಾಶ್ ಲೇಔಟ್ ಅಲ್ಲಿ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಪ್ರೀತಿಯ BBMP ಸದಸ್ಯರಾಗಿರ್ತಕ್ಕಂಥ ಉದಯ್ ಕುಮಾರ್ ಪ್ರತಿ ವರ್ಷ ಬಂದು ಆಶೀರ್ವಾದ ಮಾಡ್ತಾರೆ. ಈ ಭಾಗದ ಜನಗಳಿಗೆಲ್ಲನೂ ಏನಾದ್ರೂ ಕೆಲಸಗಳಿದ್ರೇನು ಕೇಳಿ ಮಾಡಿಸ್ತಾರೆ ಅಂತ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ನಮ್ಮ ಕಿಚ್ಚಿ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಾಗನ ಅವರು ಇವತ್ತು ದೇವಸ್ಥಾನಕ್ಕೆ ಬಿಟ್ಕೊಟ್ಟಿದ್ದಾರೆ. ಅಂದ್ರೆ ಇಂಥ ದಾನಿಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂದ್ರೆ ನಮಗೂ ಒಂದು ಸಂತೋಷ ಆಗ್ತದೆ. ನಮ್ಮ ನಾಗೇಶ್ ಅವರು ನಮ್ಮ ಮೊದಲು ನಾನು ಸಹ 5 ಲಕ್ಷ ಕೊಟ್ಟಿದ್ದೀನಿ ದೇವಸ್ಥಾನಕ್ಕೆ ಇರ್ಲಿ. ಆಮೇಲೆ ನಮ್ಮ ಮಧುರಾನಗರ ನಾಗೇಶ್ ಅವರು ನಿನ್ನೆ ತಾನೇ ಆರ್ಚ್ ಒಂದು ನಮ್ಮ ಉದಯ್ ಕುಮಾರ್ ಬರ್ತ್ಡೇ ದಿವಸ ಒಂದು ನೆನಪಿನ ಜ್ಞಾಪಕಕ್ಕೆ ಏನೇನೋ ಒಬ್ಬೊಬ್ರು ಒಂದೊಂದ್ ಕಡೆ ಮಾಡಿದ್ರು. ಅಂದ್ರೆ ಇಲ್ಲಿ ದೇವಸ್ಥಾನ ಹತ್ರ ಅವತ್ತು ಬರ್ತ್ಡೇ ದಿವಸ ತಾನಪ್ಪ ಅವತ್ತು ಆರ್ಚು ನಮ್ಮ ಎಲ್ಲಿ ನಾಗೇಶ್ ಅವರು ನೋಡಿ ಇಲ್ಲಿದ್ದಾರೆ. ಇಂತಿಂತವ್ರ ದಾನಿಗಳು ನಮ್ಮ MCC ರವಿ ಅವರು ಈ ಭಾಗದಲ್ಲಿ ಏನೇ ಒಂದು ಕಾರ್ಯಕ್ರಮ ಆದ್ರೆ ರವಿ ಅಂದ್ರೆ ಸಾಕು, ಜೋಬಕ್ ಕೈ ಹಾಕ್ಬಿಟ್ಟು ಎಷ್ಟು ಶೀಘ್ರ ಅಷ್ಟು ಕೊಟ್ಬಿಟ್ಟು ಓದ್ತಾ ಇರ್ತಾನೆ. ಇವಾಗ ಒಂದು ಬಂದು ಕೊಟ್ಟ. ಆದ್ರೆ ನಾನ್ ಹೇಳೋದು ನಮ್ಮ ಶ್ರೀನಿವಾಸ್ ಅವ್ರು ಇರ್ಬೋದು, ನಮ್ಮ ಬಾಬಿ ಅವ್ರು ಇರ್ಬೋದು, ನಮ್ಮ ಜಗದೀಶ್ ಅವರು, ಇವರೆಲ್ಲ ನಿರಂತರವಾಗಿ ಏನ್ ಕೆಲಸ ಇದ್ರೂ ಅಷ್ಟು ನಿಷ್ಠೆಯಾಗಿ ಮಾಡ್ತಾರೆ. ದೇವರು ಇವರಿಗೆಲ್ಲ ಆರೋಗ್ಯ ಐಶ್ವರ್ಯ ಕೊಡ್ಲಿ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಇನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ. ನಿರಂತರವಾಗಿ ನಾವು ಜೀವನದಲ್ಲಿ ಇರೋವರೆಗೂ ಈ ದೇವಸ್ಥಾನಕ್ಕೆ ನಮ್ಮ ಕೃಷ್ಣಪ್ಪನವ್ರು ಏನ್ ಹೇಳ್ತಾರೆ ಅದು ನಾನು ಪ್ರತಿ ವರ್ಷ ಸಹಕಾರ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ 2 ಮಾತನ್ನು ಮಾತಾಡೋ ಅವಕಾಶ ನಿಮ್ಗೆಲ್ಲರೂ ಅಭಿನಂದಿಸಿ. ಒಂದು ಪುರೋಹಿತರು, ನಮ್ಮ ಪುರೋಹಿತರು ಕೃಷ್ಣಾರೆಡ್ಡಿ ನಮ್ಮ ಪುರೋಹಿತರು ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಬೇರೆ ಪುರೋಹಿತರು ಬಂದು ಈ ಪುರೋಹಿತರಿಂದ ಓಡಿಸ್ಬೇಕು ಅಂತ ಮನ್ಸು ಮಾಡಿದ್ರು. ಆತ್ಮ ಬಂದು ಏನ್ ಹೇಳ್ತದೆ, ಈತ್ನ ಕಾಂಪಿಟೇಷನ್ ಏನಂದ್ರೆ ಆ ಡೂಪ್ಲಿಕೇಟ್ ಪುರೋಹಿತರು ಈ ತರ ಬಂದು ನೋಡಪ್ಪ ಪಾರ್ವಾಳ ಹಿಂಗ್ ಇಟ್ಕೊಂಡಿರ್ತೀನಿ, ಈಗ ಸತ್ತಿದೆ ಅಂದ್ರೆ ಬದುಕಿದ್ರೆ ನೀನ್ ನೋಡೋಗ್ಬೇಕು, ಬದುಕಿದ್ದೆ ಅಂತ ಸತ್ತಿದ್ರೆ ನಾನ್ ನೋಡೋಗ್ತೀನಿ ಅಂದ. ಅವನ್ನ ಒರಿಜಿನಲ್ ಕೇಳ್ದ, ಈ ಸತ್ತಿದ್ಯಾ ಬದುಕಿದ್ಯಾ ಅಂತ ಹಿಂಗ್ ಇಟ್ಕೊಂಡಿದ್ದ. ಸ್ವಾಮಿ ಎಲ್ಲಾ ನಿನ್ ಕೈಯಲ್ಲಿದೆ ಅಂದ. ಸತ್ತಿದ್ರೆ ಹಿಂಗ್ ಬದ್ ಬಿಡೋದು, ಬದುಕಿ ಹಿಂಗ್ ಎತ್ಬಿಡೋದು, ಹಂಗೆ ಎಲ್ಲಾರು ಇವ್ರ ಕೈಯಲ್ಲಿದೆ, ನಂದೇನಿಲ್ಲ. ನರಸಿಂಹಸ್ವಾಮಿ ಹಬ್ಬದ ಜಯಂತಿಯ ಶುಭಾಶಯಗಳು. ಇಲ್ಲೇನಂದ್ರೆ ಸತತವಾಗಿ ಇವರ ಊರಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಕಟ್ಸಿ ಸತತವಾಗಿ ಜಾತ್ರೆ ಮಾಡ್ಕೊಂಡ್ ಬರ್ತೀವಿ. ಯಾರು ನಮ್ಮ ಕೃಷ್ಣಪ್ಪನವ್ರು, ಅದೊಂದೊಂದು ಸಂತೋಷ ಸುದ್ದಿ. ಒಬ್ಬರೇ ಇಷ್ಟೆಲ್ಲ ಹ್ಯಾಂಡಲ್ ಮಾಡ್ತಾರೆ, ನಾವೆಲ್ಲ ಅವ್ರ ಸಹಕಾರ ಕೊಡ್ತೀವಿ. ಆದ್ರೆ ಅವ್ರೊಬ್ಬರೇ ಮನುಷ್ಯರು 1 ತಿಂಗಳು ಸತತವಾಗಿ ಓಡಾಡಿ ಎಲ್ಲಾರನ್ನು ಇನ್ವೈಟ್ ಮಾಡೋದಾಗಿಂದ ಹಿಡ್ಕೊಂಡು, ಬಂದವರು ಸತ್ಕಾರಗಳು ಮಾಡೋದಾಗಿಂದ ಹಿಡ್ಕೊಂಡು, ಇಲ್ಲೊಂದು 5-6 ಸಾವಿರ ಜನಕ್ಕೆ ಊಟ ಹಾಕೋದಾಗಿಂದ ಹಿಡ್ಕೊಂಡು ಒಬ್ಬನೇ ಮನುಷ್ಯ ನಿಂತ್ಕೊಂಡು ಎಲ್ಲ ಹ್ಯಾಂಡಲ್ ಮಾಡ್ತಾನೆ. ಅದೊಂದು ಸಂತೋಷ. ನಮ್ಮೂರಲ್ಲೂ ಇಂಥವರೆಲ್ಲ ಇದಾರಲ್ಲ, ದೇವತಾ ಕಾರ್ಯಗಳು ಮಾಡ್ತಾರಲ್ಲ, ಇದೆಲ್ಲ ನಮ್ಗೆ ಬಹಳ ಖುಷಿ ಆಗುತ್ತೆ. ಇನ್ನೇನ್ ದೇವಸ್ಥಾನ ಅಭಿವೃದ್ಧಿ ದಿನೇ ದಿನೇ ಆಗ್ತಾ ಇದೆ. ಭಕ್ತಾದಿಗಳು ಅಷ್ಟೇನೆ ಬಹಳ ಅಭಿವೃದ್ಧಿ ಆಗ್ತಿದ್ದಾರೆ ಈ ದೇವಸ್ಥಾನದಲ್ಲಿ. ಅಂದ್ರೆ ಅಷ್ಟು ಪವಾಡ ಇದೆ. ಇಲ್ಲಿ ಬಂದವರಿಗೆಲ್ಲ ಒಳ್ಳೇದಾಗೋದಕ್ಕೇನೆ ಭಕ್ತಾದಿಗಳು ಬರ್ತಿರೋದು. ಬಹಳ ನಿಷ್ಠೆಯಿಂದ, ಸ್ವಾರ್ಥ ಇಲ್ದಿರ ನಿಸ್ವಾರ್ಥದಿಂದ ದೇವಸ್ಥಾನ ಕಟ್ಟಿ ಆ ಸೇವೆಗಳು ಮಾಡ್ತಾ ಇರೋದ್ರಿಂದಾನೆ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ. ಕೃಷ್ಣಪ್ಪ ಅವ್ರ ಕುಟುಂಬ ಒಳ್ಳೇದಾಗ್ಲಿ ಅಂತ ಈ ಟೈಮಲ್ಲಿ ಬೇಡುತ್ತೆ. ನಮ್ಮ ಈ ಸೈಟ್ ನಮ್ಮ ವರ್ತೂರು ಪ್ರಕಾಶ್ ಅವ್ರ ಕೊಡುಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅವ್ರನ್ನು ಯಾವಾಗ ನಾವು ನೆನ್ಸ್ಕೊಂತ ಇದ್ದೀವಿ. ಆ ಭಗವಂತನು ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ. ಆಮೇಲೆ ನಮ್ಗೆ ಬಹಳ ಸಪೋರ್ಟ್ ನಾಗೇಶ್, ಬಹಳ ಸಪೋರ್ಟ್ ಆಗಿ ಪ್ರತಿಯೊಂದಕ್ಕೂ ನಿಂತ್ಕೊಂಡು, ಆಮೇಲೆ ಯಾವುದಕ್ಕೂ ಆತ ನಿಂತ್ಕೊಂಡು ನಮ್ದು ತರ ದೇವ್ರದ್ದು ಪ್ರತಿಯೊಂದಕ್ಕೂ ನಿಂತ್ಕೊಂಡು ಆತ್ನು ಒಳ್ಳೆ ಕೆಲಸ ಮಾಡಿದ್ದಾನೆ. ಆತ್ಮಗೂ ಭಗವಂತ ಲಕ್ಷ್ಮೀ ನರಸಿಂಹಸ್ವಾಮಿ ಒಳ್ಳೇದು ಮಾಡಿ. ವರ್ತೂರು ವಾರ್ಡಿನ ವರ್ತೂರು ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಕೃಷ್ಣಪ್ಪನವರು ಅಂತಂದ್ರೆ ಅವ್ರು ಸದಾ ಜನಸೇವೆ, ಅಂದ್ರೆ ಅವರು ಯಾವ ಕಾರ್ಪೊರೇಟರ್ಗಿಂತ ಕಡಿಮೆ ಇಲ್ಲ.
ಜನಸೇವೆ ಮಾಡೋದಕ್ಕೆ ಏನು ನಾವು ಎಲೆಕ್ಷನ್ ಅಲ್ಲೇ ನಿಂತು ಗೆಲ್ಬೇಕು ಮಾಡ್ಬೇಕು, ಜನಸೇವೆ ಮಾಡೋದಕ್ಕೆ ನೋಡಿ ಇದ್ರಲ್ಲೂ ಸಹ ಅವರು ದೇವರ ಕೃಪೆಗೆ ಅವರು ಏನು ಲಕ್ಷ್ಮೀ ನರಸಿಂಹಸ್ವಾಮಿ 14ನೇ ವರ್ಷದ ಜಯಂತ್ಯೋತ್ಸವವನ್ನ ಅವರು ಅದ್ದೂರಿಯಾಗಿ ಪ್ರತಿ ವರ್ಷನೂ ಸಾವಿರಾರು ಜನಕ್ಕೆ ಅನ್ನದಾನ ಮಾಡೋ ಮುಖಾಂತರ ಬಡವರಿಗೆ ಇನ್ನೂ ಅನೇಕ ಸೀರೆ ಕೊಡುವಂತ ಕಾರ್ಯಕ್ರಮಗಳು ಮತ್ತೆ ದಿನಸಿ ಕಿಟ್ಗಳಂತ ಅನೇಕ ಕಾರ್ಯಕ್ರಮಗಳನ್ನ ಅವರು ವರ್ಷ ಪೂರ್ತಿ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಜನಸೇವೆ ಮಾಡುವಂತ ಶಕ್ತಿಯನ್ನ ಆ ದೇವರು ಕರುಣಿಸಲಿ ಅಂತ ಹೇಳ್ತಾ, ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಒಂದು ಒಳ್ಳೆ ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನ ಸಿಕ್ಕಿ ಅವರೂ ಸಹ ಮುಂದೆ ಕಾರ್ಪೊರೇಟರ್ ಆಗೋಂತ ಎಲ್ಲಾ ಲಕ್ಷಣಗಳಿದೆ. ಯಾಕಂದ್ರೆ ಅವರು ಜನಸೇವೆ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಅವ್ರಿಗೆ ತುಂಬಾ ಅಭಿಮಾನ. ಅದರ ಜೊತೆಯಲ್ಲಿ ಅವರು ಈ ಜನಸೇವೆ ಏನು ಸಾಮಾಜಿಕ ಸೇವೆಗಳನ್ನ ಅನೇಕ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾರೋದ್ರಿಂದ ಅವ್ರಿಗೂ ಒಂದು ಅವಕಾಶ ಸಿಕ್ಲಿ, ಆ ದೇವರು ಅವರಿಗೆ ಕರುಣಿಸ್ಲಿ, ಮತ್ತೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೂ ಜನಸೇವೆ ಮಾಡೋದಕ್ಕೆ ಅನುಗ್ರಹ ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ನಾವು ಸಹ ಪ್ರಾರ್ಥನೆ ಮಾಡ್ಕೊಳ್ತೇವೆ.